ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂತಹ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಾವೀಗಾಗಲೇ ಅಗಸ್ತ್ಯ ಋಷಿಗಳು, ಕಶ್ಯಪರು, ಗೌತಮರು, ವಸಿಷ್ಠರು, ಭಾರದ್ವಾಜರು, ಅತ್ರಿ ಋಷಿಗಳು, ಚ್ಯವನರು, ಮುದ್ಗಲರು, ವಿಶ್ವಾಮಿತ್ರ ಋಷಿಗಳು, ವೇದವ್ಯಾಸರು, ದುರ್ವಾಸ ಮಹರ್ಷಿಗಳು, ಪರಾಶರರು, ವಾಲ್ಮೀಕಿಗಳು, ಪುಲಸ್ತ್ಯರು, ಅಣಿಮಾಂಡವ್ಯರು, ದಧೀಚಿ ಮಹರ್ಷಿಗಳು, ಅಸಿತದೇವಲ ಮಹರ್ಷಿಗಳು, ಕಣ್ವ ಮಹರ್ಷಿಗಳು, ಯಾಜ್ಞವಲ್ಕ್ಯರು, ಕಹೋಡ ಮಹರ್ಷಿಗಳು, ಜಮದಗ್ನಿ ಋಷಿಗಳು, ಶಾಂತಿ ಮಹರ್ಷಿಗಳು, ಕವೇರ ಋಷಿಗಳು, ಲೋಮಶ ಮಹರ್ಷಿಗಳು, ಉತ್ತಂಕ ಮಹರ್ಷಿಗಳು, ಶುನಶೇಫ ಮಹರ್ಷಿಗಳು, ಇವರ ಬಗ್ಗೆ ಯಥಾಯೋಗ್ಯವಾಗಿ ನಾವು ತಿಳಿತಾ ಬರ್ತಾ ಇದ್ದೀವಿ. ಇವತ್ತಿನ ದಿನ ನಾವು ಧೌಮ್ಯ ಮಹರ್ಷಿಗಳ ಬಗ್ಗೆ ತಿಳಿಯೋಣ. ನಿಮಗೆಲ್ಲರಿಗೂ, ಎಲ್ಲ ಸಾಧಕರಿಗೂ ಚಿರಪರಿಚಿತರಾದವರು ಧೌಮ್ಯ ಮಹರ್ಷಿಗಳು. ಯಾಕೆಂದರೆ ನಾವು ರಾಮಾಯಣವನ್ನು, ಮಹಾಭಾರತವನ್ನು ಯಾವುದನ್ನೇ ಕೇಳಿದ್ರು ನಮಗೆಲ್ಲರಿಗೂ ಗೊತ್ತಿದೆ. ಧೌಮ್ಯರು ಯಾರು? ಪಾಂಡವರ ಪುರೋಹಿತರು. ಅಂದರೆ ಪುರಕ್ಕೆ ಹಿತವನ್ನು ಬಯಸುವವನು ಪುರೋಹಿತ. ಪುರ ಅಂತಂದರೆ ನಮ್ಮ ಒಂದು ಕುಟುಂಬ, ನಮ್ಮ ಒಂದು ಪರಂಪರೆ ಅಂತ ಅರ್ಥ. ಒಬ್ಬೊಬ್ಬ ಒಂದು ಇದಕ್ಕೆ, ಕುಲಕ್ಕೆ, ಇಂಥ ಒಂದು ಇದಕ್ಕೆ ಪುರೋಹಿತ ಒಬ್ಬೊಬ್ಬರು ಹಿಂದಿನ ಕಾಲದಲ್ಲಿ ಅವರವರ ಈ ಚಂದ್ರವಂಶ, ಸೂರ್ಯವಂಶ, ಈ ರೀತಿ ಎಲ್ಲ ವಂಶಗಳಿತ್ತಲ್ಲ, ವಂಶಕ್ಕೆ ಕುಲಪುರೋಹಿತರಿದ್ರು. ಅವರವರ ಮಕ್ಕಳು, ಅವ್ರ ಮಕ್ಕಳು, ಹೀಗೆ ಅವರ ಮಕ್ಕಳುಗಳೇ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ರು. ಇವತ್ತಿನಲ್ಲಿ ಕುಲಪುರೋಹಿತರು ಅನ್ನೋ ಒಂದು ಶಬ್ದ ಮಾಯವಾಗ್ಬಿಟ್ಟಿದೆ. ಕುಲಪುರೋಹಿತರೇ ಇಲ್ಲ. ಯಾರು ಯಾವಾಗ ಸಿಗುತ್ತಾರೋ ಅವಾಗ ಅವರಿಂದ ನಮ್ಮ ಮನೆಯ ಒಳ್ಳೆಯ ಕೆಲಸಗಳು, ಪಿತೃಕಾರ್ಯ ಇರ್ಬೋದು, ದೇವಕಾರ್ಯ ಇರ್ಬೋದು, ಅದನ್ನು ಮಾಡಿಸ್ತಾ ಬರ್ತಿದ್ವಿ. ಕುಲಪುರೋಹಿತರ ಬಗ್ಗೆ ನಾವು ಇವತ್ತು ನಮ್ಮ ವೇದ ಕಾಲದಲ್ಲಿ ಎಂತಹ ಮಹತ್ವ ಇತ್ತು ಅನ್ನೋದನ್ನು ಇವತ್ತು ಧೌಮ್ಯರ ಒಂದು ಚಿಂತನೆಯಲ್ಲಿ ನಾವು ನೋಡೋಣ. ಮಹಾಭಾರತದಲ್ಲಿ ಪ್ರಖ್ಯಾತವಾದಂತಹ ಮಹರ್ಷಿಗಳ ಪಟ್ಟಿಯಲ್ಲಿ ಧೌಮ್ಯರು ಒಬ್ಬರಾಗಿದ್ದಾರೆ. ಇವರು ಪಾಂಡವರ ಪುರೋಹಿತರಾಗಿದ್ದಾರೆ. ಈಗ ಧೌಮ್ಯರ ಒಂದು ಚಿತ್ರಣವನ್ನು ನಾವು, ಅವರ ಸಂದರ್ಭಗಳು, ಆ ಸಂದರ್ಭಗಳ ಮೂಲಕ ಆ ಧೌಮ್ಯರು ಯಾವ ಕಾಲಕ್ಕೆ ಹೇಗೆ ನಡೆದುಕೊಂಡರು, ಪುರೋಹಿತರಾದವರು ಹೇಗೆ ಇರಬೇಕು ಅನ್ನೋದನ್ನು ತೋರಿಸಿಕೊಟ್ಟರು ಅನ್ನೋದನ್ನು ನಾವು ತಿಳಿಯೋಣ. ಈಗ ನಾವು ಪಾಂಡವರ ಕಾಲಕ್ಕೆ ಹೋಗೋಣ. ಪಾಂಡವರು ಬಕಾಸುರನ ವಧೆಯ ನಂತರ ಏಕಚಕ್ರ ನಗರವನ್ನು ಬಿಟ್ಟು ದ್ರೌಪದಿಯ ಸ್ವಯಂವರಕ್ಕಾಗಿ ಅದಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ಪಾಂಚಾಲ ದೇಶದ ಕಡೆ ಪ್ರಯಾಣ ಮಾಡ್ತಾ ಇದ್ದಾರೆ. ರಾತ್ರಿಯ ಹೊತ್ತಿನಲ್ಲಿ ಸೋಮಾಶ್ರಯ ಅಂತ ಒಂದು ಗಂಗಾ ತೀರ್ಥದ ಪ್ರದೇಶವನ್ನು ಅವರು ತಲುಪುತ್ತಾರೆ. ಆಗ ಅರ್ಜುನನು ಪಂಜನ್ನು ಹಿಡಿದುಕೊಂಡು ಮುಂದೆ ದಾರಿ ತೋರಿಸ್ತಾ ಹೋಗ್ತಾ ಇದ್ದಾನೆ. ಇದೇ ಸಮಯದಲ್ಲಿ ಗಂಗೆಯಲ್ಲಿ ಅಂಗಾರಪರ್ಣನೆಂಬ ಗಂಧರ್ವ ತನ್ನ ಪತ್ನಿಯೊಡನೆ ಜಲಕ್ರೀಡೆಯಾಡ್ತಾ ಇದ್ದ. ಅವನು ತನ್ನ ಏಕಾಂತಕ್ಕೆ ಭಂಗ ಬಂತು ಅಂತ ಅಂದ್ಕೊಂಡು ಅವನು ಏನು ಮಾಡ್ದ? ಪಾಂಡವರ ಜೊತೆ ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಅರ್ಜುನ ಆಗ್ನೇಯಾಸ್ತ್ರದಿಂದ ಅವನ ರಥವನ್ನು ಭಸ್ಮ ಮಾಡಿ ಆ ಅಂಗಾರಪರ್ಣನನ್ನು ಜೀವಂತವಾಗಿ ಸೆರೆ ಹಿಡಿತಾನೆ. ಆಗ ಅವನ ಹೆಂಡತಿ ಗಂಧರ್ವಿ ತನ್ನ ಪತಿಯನ್ನು ಬಿಟ್ಟು ಬಿಡು ಅಂತ ಹೇಳಿ ಅರ್ಜುನನ ಹತ್ರ ಶರಣಾಗಿ ಬರ್ತಾಳೆ. ಆಗ ಯುಧಿಷ್ಠಿರನು ಹೇಳ್ತಾನೆ, ಅರ್ಜುನ ಬಿಟ್ಟು ಬಿಡೋರನ್ನ. ಆಗ ಆ ಗಂಧರ್ವ ಅವನು ತಲೆಬಾಗಿ ಹೇಳ್ತಾನೆ ಪಾಂಡವರಿಗೆ, ನೀವು ರಾಜರು, ನೀವು ಎಂಥ ಮಹಾನ್ ಕ್ಷತ್ರಿಯರಾಗಿದ್ದೀರಾ, ಆದರೂ ಕ್ಷತ್ರಿಯರು ಯಾವಾಗಲೂ ಒಬ್ಬ ಬ್ರಾಹ್ಮಣನನ್ನು ಮುಂದಿಟ್ಟುಕೊಂಡು ತಮ್ಮ ಕೆಲಸಗಳನ್ನು ಮಾಡಬೇಕು. ಆಗ ಪುರೋಹಿತನನ್ನು ಮೊದಲು ಆರಿಸಿಕೊಳ್ಳಿ. ಆಗ ನೀವು ಸ್ವಯಂವರದಲ್ಲಿ ಭಾಗವಹಿಸಬೇಕು ಅಂತ ಹೊರಟಿದ್ದೀರಾ. ನಿಮಗೆ ಆ ಸ್ವಯಂವರದಲ್ಲಿ ಜಯ ಸಿಗಬೇಕಾದ್ರೆ ಬ್ರಾಹ್ಮಣರು ನಿಮ್ಮ ಮುಂದೆ ಇರಬೇಕು. ಭಕುತ ಜನ ಮುಂದೆ, ನೀನವರ ಹಿಂದೆ. ಭಗವಂತ ಬ್ರಾಹ್ಮಣನನ್ನ, ಅದಕ್ಕೆ ನೋಡಿ, ಗುರುಗಳು ಮೊದಲು ರೀ, ಆನಂತರ ಗುರಿ. ಮೊದಲು ಗುರಿ, ನಮ್ಮ ಮುಂದೆ ಗುರಿ ಇರಬೇಕು. ನಮ್ಮ ಮುಂದೆ ಗುರು ಇರ್ತಾನೆ, ನಮ್ಮ ಹಿಂದೆ ಗುರಿ ಇರುತ್ತೆ. ಗುರಿಯ ಬಗ್ಗೆ ನಮ್ಮ ಕರೆದುಕೊಂಡು ಹೋಗೋವನೇ ಗುರುವಾಗಿದ್ದಾನೆ. ಹಾಗಾಗಿ ಪಾಂಡವರಿಗೆ ಆ ಒಂದು ಗಂಧರ್ವ ಹೇಳ್ದ. ಆಗ ಅವನನ್ನೇ ಕೇಳ್ತಾರೆ, ಒಬ್ಬ ರಾಜ ವೇದ ಪ್ರಾವೀಣ್ಯ, ಪರಿಶುದ್ಧತೆ, ಸತ್ಯ, ಧರ್ಮನಿಷ್ಠೆ ಮತ್ತು ನೀತಿ ಶಾಸ್ತ್ರದಲ್ಲಿ ನೈಪುಣ್ಯ ಹಾಗೂ ವಾಕ್ಚಾತುರ್ಯವನ್ನು ಪಡೆದಂತಹ ಪುರೋಹಿತರನ್ನು ರಾಜರು ಹೊಂದಿಸಿಕೊಳ್ಳಬೇಕು ಅಂತ. ಆಗ ನೀನೇ ಅಂಗಾರಪರ್ಣನನ್ನೇ ಕೇಳ್ತಾರೆ, ನೀನೇ ಹೇಳಪ್ಪ, ಯಾರು ಪುರೋಹಿತರು, ನಮಗೆ ಯಾರು ಪುರೋಹಿತರಾಗಬಹುದು ಅಂತ. ಆಗ ಗಂಧರ್ವ ಹೇಳ್ತಾನೆ, ದೇವಲ ಋಷಿಗಳಿದ್ದಾರಲ್ಲ, ಅವರ ಸೋದರರು ಧೌಮ್ಯರು, ಆ ಧೌಮ್ಯರನ್ನು ನೀವು ಕೇಳಿ.
ಆ ಒಂದು ಉತ್ಕೋಚಕ ಅನ್ನುವಂತಹ ಒಂದು ತೀರ್ಥದ ಬಳಿ ಆ ಆಶ್ರಮವನ್ನು ಕಟ್ಟಿಕೊಂಡು ಧೌಮ್ಯರಿದ್ದಾರೆ, ತಪಸ್ಸು ಮಾಡ್ತಾ ಇದ್ದಾರೆ ಮಹರ್ಷಿಗಳು. ಅವರು ನಿಮಗೆ ಪುರೋಹಿತರಾಗಲು ಸಮರ್ಥರು ಅಂತ ಅವನು ಅಂಗಾರಪರ್ಣ ಆ ಗಂಧರ್ವ ಹೇಳ್ತಾನೆ. ಆಗ ಪಾಂಡವರು ಆ ಒಂದು ತೀರ್ಥಕ್ಕೆ ಬರ್ತಾರೆ. ಧೌಮ್ಯರನ್ನ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಪುರೋಹಿತರಾಗಿ ನಿಂತು ನಮಗೆ ನೀವು ಮಾರ್ಗದರ್ಶನ ಮಾಡಬೇಕು ಅಂತ ಕೇಳ್ಕೊತಾರೆ. ಆಗ ಧೌಮ್ಯರು ಪಾಂಡವರನ್ನ ಸ್ವಾಗತ ಮಾಡಿ ಕಂದಮೂಲ ಫಲದಿಂದ ಅವರನ್ನ ಕೊಟ್ಟು ಅವರನ್ನ ಸತ್ಕಾರ ಮಾಡ್ತಾರೆ. ಪಾಂಡವರ ಕೋರಿಕೆಯಂತೆ ಪುರೋಹಿತರಾಗಲು ಒಪ್ಕೊಳ್ತಾರೆ. ಇಂತಹ ಗುರುಗಳನ್ನ ಪಡೆದು ಪಾಂಡವರು ನಾವಿನ್ನೂ ಅನಾಥರಲ್ಲ, ಯಾಕೆಂದ್ರೆ ಗುರು ಇದ್ದಾಗ್ಲೇನೆ ನಮ್ಮ ಗುರಿಯ ಕಡೆ ನಾವು ಬೇಗ ಮುನ್ನಡೆಯಲು ಸಾಧ್ಯವಾಗತ್ತೆ ಅಂತ ಹೇಳಿ ಸಂತುಷ್ಟತೆ ಬಂತು ಎಲ್ಲ ಪಾಂಡವರಿಗೆ ಅಂತ ಧೌಮ್ಯರಿಂದ. ಈಗ ಧೌಮ್ಯರ ಒಂದು ಯೋಗ್ಯತೆ ಅಪಾರ. ಭೀಮಸೇನ ದೇವರು ವಾಯು ಪಟ್ಟದಲ್ಲಿ ಬರ್ತಕ್ಕಂಥ ರುಜುಗಳಿಗೆ ನಾವು ಪ್ರಣಾಮ ಮಾಡಬೇಕಾದ್ರೆ ನಮ್ಮ ಸೌಖ್ಯಕ್ಕೆ ನಮ್ಮ ಭಾಗ್ಯಕ್ಕೆ ಎಣೆ ಇಲ್ಲ ಅಂತ ಹೇಳ್ತೀವಿ. ಅಂಥದ್ದು ಭೀಮಸೇನ ದೇವರನ್ನ ಅವರಿಗೆ ಪುರೋಹಿತರಾಗಿ ನಿಂತರು ಅಂದ್ರೆ ಅವರ ಪುರವನ್ನ ಹಿತವನ್ನಾಗಿ ಮಾಡಿಕೊಂಡ್ರು. ಭೀಮಸೇನ ದೇವರ ಸೇವಾ ಅಂತ ತಿಳಿದು ಮಾಡ್ತಾರೆ. ಧೌಮ್ಯರಿಂದ ಮೊದಲು ಧೌಮ್ಯರು ಪುರೋಹಿತರಾದಾಗ ಆ ಪುರೋಹಿತರನ್ನ ನಾವು ಸ್ವೀಕಾರ ಮಾಡಿದಾಗ ಅವರು ನಮ್ಮನ್ನ ಒಪ್ಪಿಕೊಂಡಾಗ ಮೊದಲು ಸ್ವಸ್ತಿ ವಾಚನ ನಡೆಯುತ್ತೆ. ಆ ಸ್ವಸ್ತಿ ವಾಚನ ಅಂದ್ರೆ ವೇದೋಕ್ತ ಮಂತ್ರಗಳಿಂದ ಅವರಿಗೆ ಆಶೀರ್ವಾದ ಮಾಡ್ತಾರೆ ಆ ಧೌಮ್ಯರ ಆ ವೇದೋಕ್ತವಾದ ಆಶೀರ್ವಾದಗಳನ್ನು ಪಡೆದ ಪಾಂಡವರು ಅವರನ್ನು ಕರೆದುಕೊಂಡು ಆ ಒಂದು ದ್ರೌಪದಿಯ ಸ್ವಯಂವರಕ್ಕೆ ಹೊರಡುತ್ತಾರೆ. ವಿದ್ಯೆ ಬೇಕು. ದ್ರೌಪದಿ ದೇವಿ ಯಾರು? ವಿದ್ಯೆ ಭಾರತೀ ದೇವಿಯವಳು. ಎಲ್ಲ ಸಮಸ್ತ ವಿದ್ಯೆ ಬೇಕು ಅಂದರೆ ಮೊದಲಿಗೆ ಗುರುಪ್ರಾಪ್ತಿ ಬೇಕು. ಗುರುಪ್ರಾಪ್ತಿಯಿಂದಲೇ ಮೊದಲು ಗುರುಗಳ ಹೊಂದಿಸ್ಕೊಂಡು ಆನಂತರ ವಿದ್ಯೆಯನ್ನು ಪಡಿಬೇಕು ಅಂತ ಇದನ್ನು ಪಾಂಡವರು ಭೀಮಸೇನ ದೇವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಧೌಮ್ಯರು ಆ ಒಂದು ಪಾಂಡವರ ವಿವಾಹದಲ್ಲೂ ಸಹಿತ ಅವರೇ ಪುರೋಹಿತರಾಗ್ತಾರೆ. ಯಥಾವಿಧಿಯಾಗಿ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಮಂತ್ರ ಪುರಸ್ಸರವಾಗಿ ಹೋಮಗಳನ್ನು ಮಾಡಿ ಕ್ರಮವಾಗಿ 5 ದಿನಗಳಲ್ಲಿ 5 ಜನ ಪಾಂಡವರಿಗೂ ದ್ರೌಪದಿಯೊಡನೆ ವಿವಾಹವನ್ನು ನೆರವೇರಿಸ್ತಾರೆ. ಮುಂದೆ ಪಾಂಡವರು ಅರ್ಧ ರಾಜ್ಯವನ್ನು ಪಡೆದು ಇಂದ್ರಪ್ರಸ್ಥವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯವನ್ನು ಆಳಲು ಪ್ರಾರಂಭ ಮಾಡಿದಾಗಲೂ ಧೌಮ್ಯರೇ ಅವರ ರಾಜ ಪುರೋಹಿತರಾಗಿದ್ರು. ನಮಗೆ ಕಷ್ಟದಲ್ಲಿ ಒಬ್ಬ ಪುರೋಹಿತ, ಸುಖ ಬಂದಾಗ ಇನ್ನೊಬ್ಬ ಪುರೋಹಿತ ಅಂತ ಮಾಡುವಂಥ ಇಂಥ ಕಲಿಯುಗ ಎಲ್ಲಿ? ಅವತ್ತಿನ ದಿನದಲ್ಲಿ ಕಷ್ಟವಾಗಲಿ ಸುಖವಾಗಲಿ ಒಬ್ಬ ಗುರು ಅಂದರೆ ನಾವು ಕಷ್ಟದಲ್ಲಿದ್ದಾಗಲೂ ಅವರೇ ಗುರುಗಳು, ನಾವು ಸುಖದಲ್ಲಿದ್ದಾಗೂ ಅವರೇ ಗುರುಗಳು ಅಂತ ತಿಳಿದು ಏಕತೆಯನ್ನು ಕಾಪಾಡಿಕೊಂಡು ಬರಬೇಕು ಅಂತ ಹೇಳಿ ಪಾಂಡವರು ತೋರಿಸ್ತಾರೆ. ಹೀಗೆ ಮಯನಿಂದ ನಿರ್ಮಿತವಾದಂತಹ ರಾಜಸಭೆಗೆ ಧೌಮ್ಯರು ಎಲ್ಲ ಮಹರ್ಷಿಗಳನ್ನು ಆಹ್ವಾನ ಮಾಡ್ತಾರೆ. ಧರ್ಮರಾಜ ರಾಜಸೂಯ ಯಾಗ ಮಾಡ್ಬೇಕು ನೀನು ಅಂತ ಧೌಮ್ಯರು ಹೇಳ್ತಾರೆ. ರಾಜಸೂಯ ಯಾಗ ಮಾಡಬೇಕು ಅಂತ ಧರ್ಮರಾಜನಿಗೆ ಪ್ರಚೋದನೆ ಮಾಡಿದ್ದೆ ಧೌಮ್ಯರಾಗಿದ್ದಾರೆ. ಹೀಗೆ ಅವರು ವ್ಯಾಸರೊಡನೆ ಸಮಾಲೋಚನೆ ಮಾಡಿ ಆ ಒಂದು ಯುಧಿಷ್ಠಿರ ಅದನ್ನು ಹೌದು ನಾನು ಮಾಡಬೇಕು ಅಂತ ಒಪ್ಪಿಕೊಳ್ತಾನೆ. ಧೌಮ್ಯರು ಆ ಆಚಾರ್ಯತ್ವವನ್ನು, ಆ ರಾಜಸೂಯ ಯಾಗದ ಆಚಾರ್ಯತ್ವವನ್ನು ವಹಿಸಿಕೊಂಡು ಯಾಗವನ್ನು ಸಾಂಗವಾಗಿ ಒಂದು ಪೂರ್ಣಗೊಳಿಸಲು ಭಗವಂತನನ್ನು, ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾರೆ. ಹೀಗೆ ನೋಡಿ, ಧೌಮ್ಯರು ಪಾಂಡವರ ಪುರೋಹಿತರಾಗಲು ಒಪ್ಕೊಂಡಾಗ ಪಾಂಡವರ ಬಳಿ ಏನಿತ್ತು? ಏನೂ ಇರಲಿಲ್ಲ, ಅಕಿಂಚನರಾಗಿದ್ದರು. ಆದರೂ ಧೌಮ್ಯರು ಒಪ್ಪಿಕೊಂಡರು. ಆಮೇಲೆ ಆ ದೃಪದನ ಬಾಂಧವ್ಯ ಮತ್ತು ಅರ್ಧ ರಾಜ್ಯವನ್ನು ಪಡೆದ ಮೇಲೆ ರಾಜಸೂಯ ಯಾಗ ಮಾಡುವಷ್ಟು ಪ್ರಬಲತೆಯನ್ನು ಇವರಿಗೆ ತಂದುಕೊಟ್ಟರು. ಅಷ್ಟಲ್ಲದೆ ಈ ಎರಡೂ ಸಂದರ್ಭದಲ್ಲಿ ಧೌಮ್ಯರು ಅವಿಚಲಿತರಾಗದೆ ತಮ್ಮ ಕರ್ತವ್ಯವನ್ನು ನೆರವೇರಿಸಿದರು. ಇವನು ಪಾಪ ಬಡವ, ಇವನಿಗೆ ಏನೂ ಇಲ್ಲಪ್ಪ, ಇವನ ಪುರೋಹಿತ ನಾನು ಯಾಕಾಗಬೇಕು ಅಂತ ಧೌಮ್ಯರು ಇವತ್ತಿನ ಕಾಲದ ಪುರೋಹಿತರಂತೆ ಅಲ್ಲ. ಅವರು ಕಷ್ಟವಾಗಲಿ ಸುಖವಾಗಲಿ ಒಮ್ಮೆ ಒಪ್ಪಿಕೊಂಡ ಮೇಲೆ ಅದನ್ನು ನಡೆಸಲೇಬೇಕು ಅನ್ನುವಂಥ ದೀಕ್ಷೆ ಹೊಂದಿರತಕ್ಕಂಥವರು ಧೌಮ್ಯರಾಗಿದ್ದಾರೆ. ನಮಗೆ ಪುರೋಹಿತರು ಯಾರಾದರೂ ಸರಿಯಾಗಿ ಸಿಕ್ಕಿಲ್ಲ. ಇವತ್ತಿನ ಕಾಲದಲ್ಲಿ ನಮಗೆ ಪುರೋಹಿತರ ಬಗ್ಗೆ ಒಂದು ಗೌರವ, ಒಬ್ಬರನ್ನ ನಾವು ಇಟ್ಕೊಂಡಾಗ ಅಥವಾ ಅವರಿಗೆ ನಮ್ಮ ಮೇಲೆ
ಒಂದು ಏಕತೆ ಬರಬೇಕು, ನಮಗೂ ಅವರ ಮೇಲೆ ಏಕತೆ ಬರಬೇಕು. ಯಾಕೆಂದ್ರೆ ನಮ್ಮ ಮನೆಯ ಒಂದು ಎಲ್ಲ ಒಳ್ಳೆಯ ಕೆಲಸ, ಪಿತೃಕಾರ್ಯ, ದೇವಕಾರ್ಯ ಎಲ್ಲವನ್ನ ಲಿಸ್ಟು ಬಂದ ತಕ್ಷಣ ಆ ಒಂದು ಯುಗಾದಿಯಲ್ಲಿ ಚೈತ್ರ ಮಾಸದಲ್ಲಿ ಬಂದ ತಕ್ಷಣ ಪುರೋಹಿತರನ್ನ ಕರಿಬೇಕಂತೆ. ಪಂಚಾಂಗ ಶ್ರವಣ ಮಾಡಿ ಅವರಿಗೆ ಒಂದು ಪಂಚಾಂಗ ದಾನ ಮಾಡಬೇಕು. ಹೇಗೆ ಅಂದ್ರೆ ಪಂಚಾಂಗದಲ್ಲಿ ನಮ್ಮ ಮನೆಯ ಎಲ್ಲ ಹಿರಿಯರ ಕಾರ್ಯದ ಆ ದಿನಗಳನ್ನೆಲ್ಲ ಅವತ್ತು ದಿನ ಗುರುತು ಹಾಕಿಸಿಕೊಂಡು ಅಂತಹ ಪಂಚಾಂಗವನ್ನ ಪುರೋಹಿತರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಕೊಡಬೇಕು ಯಾಕೆ ಅಂದ್ರೆ ಅವರು ಬಂದು ನಿಮ್ಮನ್ನ ಒಂದು ವಾರದ ಮುಂಚೆ ಅವರೇ ಬಂದು ನಿಮ್ಮನ್ನ ಎಚ್ಚರಿಸೋ ಅಂತಹ ಏಕತೆ ಬರುವಂತಹ ಪುರೋಹಿತರು ನಮಗ್ ಬೇಕು ಅಂದ್ರೆ ಧೌಮ್ಯರನ್ನ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಪಾಂಡವರು ಮುಂದೆ ಏನಾಯ್ತು, ಮೊದಲು ಏನೂ ಇರಲಿಲ್ಲ, ಆಮೇಲೆ ಎಲ್ಲ ಬಂತು, ಆಮೇಲೆ ಮತ್ತೇನಾಯ್ತು, ಜೂಜಿನಲ್ಲಿ ಎಲ್ಲವನ್ನ ಕಳೆದುಕೊಂಡು ವನವಾಸಕ್ಕೆ ಹೊರಟರು ಪಾಂಡವರು. ಆಗಲೂ ಸಹಿತ ಧೌಮ್ಯರು ದರ್ಭೆಯನ್ನ ಕೈಯಲ್ಲಿ ಹಿಡಿದು ಸಾಮವೇದದ ಮಂತ್ರಗಳನ್ನ ಹೇಳ್ತಾ ಹಿಂದೆ ಹೊರಟರು. ಮೊದಲಿಗೆ ಧೌಮ್ಯರು, ಆನಂತರ ಅವ್ರ ಹಿಂದೆ ಪಾಂಡವರು. ಹೀಗೆ ಜಿತೇಂದ್ರಿಯರಾಗಿದ್ದ ಅವರು ದರ್ಭೆಯ ಅಗ್ರವನ್ನ ನೈಋತ್ಯ ದಿಕ್ಕಿಗೆ ತಿರುಗಿಸಿ ಹಿಡಿದುಕೊಂಡು ವೇದ ಆ ಒಂದು ವಾಚನವನ್ನ ಮಾಡ್ತಾ ಹೊರಟಿದ್ದಾರೆ. ಅದರಲ್ಲಿ ಯಾಮ್ಯ ಸಾಮ್ಯ ಅಂತ ಅನ್ನೋ ಮಂತ್ರವನ್ನ ಪಠನೆ ಮಾಡ್ತಾ ಇದ್ರು ಅಂತ ಮಹಾಭಾರತದಲ್ಲಿ ಬರುತ್ತೆ. ಅಂದ್ರೆ ಮುಂದೆ ಬರುವ ಮಹಾಭಾರತ ಯುದ್ಧದಲ್ಲಿ ಕೌರವರ ಪುರೋಹಿತರು ಇದೇ ರೀತಿಯ ಮಂತ್ರಗಳನ್ನ ಕೌರವರ ಪ್ರಾಣತ್ಯಾಗದ ನಂತರ ಉಚ್ಚಾರ ಮಾಡ್ತಾರೆ ಅಂತ ಹೇಳಿ ಅವತ್ತೇ ಭವಿಷ್ಯ ನೋಡದೇ ಬಿಟ್ರು ಧೌಮ್ಯರು. ಇಂತಹ ಸಾತ್ವಿಕ ತಮರಿಗೆ ನೀವು ಈ ರೀತಿ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಈಗೇನು ನೀವು ಅವರಿಗೆ ಈ ರೀತಿ ಮಾಡಿದ್ದೀರಾ ಪಾಂಡವರಿಗೆ, ಇದಕ್ಕಿಂತ ಹೀನಾಯವಾದ ಗತಿ ನಿಮಗೆ ಬರುತ್ತೆ ಅಂತ ಅವತ್ತೇ ನುಡಿದು ಬಿಟ್ಟಿದ್ದಾರೆ ಧೌಮ್ಯರು. ಹೀಗೆ ಅಂದ್ರೆ ತನ್ನ ಅನುಸರಿಸಿ ಬರುವಂತಹ ಆ ಪುರದ ಹಿತವನ್ನ ಬಯಸುವವರು ಪುರೋಹಿತರು. ಹೀಗೆ ಕಾಡಿಗೆ ಹೋಗುವ ಪಾಂಡವರನ್ನ ಅನುಸರಿಸಿ 100 ಜನ ಅವರ ಹಿಂದೆ ಹೊರಟು ಬಿಟ್ರು. ಹಸ್ತಿನಾವತಿಯಲ್ಲಿದ್ದ ಎಲ್ಲ ಸಾತ್ವಿಕರು ಪಾಂಡವರ ಹಿಂದೆ ಹೊರಟರು. ಆಗ ಇವ್ರನ್ನೆಲ್ಲ ಹೇಗೆ ಪೋಷಣೆ ಮಾಡೋದು ಅಂತ ಧರ್ಮರಾಜನಿಗೆ ಚಿಂತೆಯಾದಾಗ ಧೌಮ್ಯರು ಹೇಳ್ತಾರೆ, ಅಪ್ಪ ನೀನು ಯುಧಿಷ್ಠಿರ, ನೀನು ಈ ಭೂಮಿಯಲ್ಲಿ ಷಡ್ರಸಗಳ ಉತ್ಪಾದನೆಗೆ ಸೂರ್ಯನೇ ಕಾರಣ. ಸೂರ್ಯನನ್ನ ಆರಾಧಿಸುವುದರಿಂದ ನಿಮಗೆ ಸದ್ಯದ ಕಷ್ಟವನ್ನ, ಪರಿಹಾರದ ಮಾರ್ಗವನ್ನ ಸೂರ್ಯದೇವರು ನಿಮಗೆ ಕೊಡ್ತಾರೆ. ಹೇಗೆ ರೀ, ಸೂರ್ಯ ಚಂದ್ರದೇವರು ರಾತ್ರಿಯಲ್ಲಿ ಹಾಲನ್ನ ತುಂಬ್ತಾರೆ. ಔಷಧಿಗಳ ನಿಯಾಮಕ ಚಂದ್ರದೇವರು. ಅವನು ಎಲ್ಲ ಗಿಡ ಮರಗಳಲ್ಲಿ ಬಳ್ಳಿಗಳಲ್ಲಿ ಇವತ್ತು ನಮಗೆ ಕಾಯಿ ಹಣ್ಣು ಏನ್ ಸಿಗತ್ತಲ್ಲ ಆ ಔಷಧಿಯನ್ನ ಮೊದಲು ತುಂಬುವನು ಚಂದ್ರದೇವ. ಅದನ್ನ ಒಣಗಿಸುವವನು, ಕಾಯಿಯ ಆ ಒಂದು ಹಂತಕ್ಕೆ ತರುವವರು ಸೂರ್ಯದೇವರು ಅಂತ ಹೇಳ್ತಾ, ಈಗ ಸೂರ್ಯ ಆ ಒಂದು ಬ್ರಹ್ಮನಿಂದ ಉಪದಿಷ್ಟವಾದಂತಹ ಸೂರ್ಯನ ಅಷ್ಟೋತ್ತರ ನಾಮಾವಳಿಗಳನ್ನ ಆ ಯುಧಿಷ್ಠರನಿಗೆ ಉಪದೇಶ ಮಾಡಿದವರು ಧೌಮ್ಯರಾಗಿದ್ದಾರೆ. ಅದರಂತೆ ಯುಧಿಷ್ಠಿರ ನದಿಯ ದಡಕ್ಕೆ ಬಂದು ಸೂರ್ಯನನ್ನ ಪ್ರಾರ್ಥನೆ ಮಾಡ್ತಾ ಆ ಒಂದು ಸ್ತೋತ್ರ ಮಾಡ್ತಾ ಇದ್ದಾನೆ. ಅದರಿಂದ ಸಂತುಷ್ಟನಾದಂತಹ ಸೂರ್ಯದೇವ ಅಂದ್ರೆ ಸೂರ್ಯಾಂತರ್ಗತನಾದ ಸೂರ್ಯನಾರಾಯಣ ಭಗವಂತ ಪ್ರತ್ಯಕ್ಷನಾಗಿ ಯುಧಿಷ್ಠಿರನಿಗೆ ಅಕ್ಷಯ ಪಾತ್ರೆಯನ್ನ ಕೊಡ್ತಾನೆ. ಹೀಗೆ ಸೂರ್ಯನಾರಾಯಣನಿಂದ ಅಕ್ಷಯ ಪಾತ್ರೆಯನ್ನು ಹೊಂದುವುದಕ್ಕೆ ಆ ಯುಧಿಷ್ಠಿರನಿಗೆ ಸ್ಫೂರ್ತಿಯಾಗಿ ಬಲವಾಗಿ ನಿಂತವರು ಆ ಒಂದು ಧೌಮ್ಯ ಋಷಿಗಳಾಗಿದ್ದಾರೆ. ಅರ್ಜುನ ಪಾಶುಪತಾಸ್ತ್ರವನ್ನ ಪಡೆಯಬೇಕು ಅನ್ನೋ ಉದ್ದೇಶದಿಂದ ಶಿವನನ್ನ ಕುರಿತು ತಪಸ್ಸು ಮಾಡಲು ಹೊರಟು ಹೋದ. ಆಮೇಲೆ ಪಾಂಡವರು ತೀರ್ಥಕ್ಷೇತ್ರಗಳನ್ನ ನಾವು ಸಂದರ್ಶನ ಮಾಡಬೇಕು ಅಂತ ಹೇಳಿ ಧೌಮ್ಯರ ಅಪ್ಪಣೆಯನ್ನ ಕೇಳ್ತಾರೆ. ಧೌಮ್ಯರು ಪೂರ್ವ ದಿಕ್ಕಿನಲ್ಲಿ ನೈಮಿಷಾರಣ್ಯ, ಗಯಾ, ಉತ್ಪಲವನ, ಮಹೇಂದ್ರ ಪರ್ವತ ಮುಂತಾದ ಕ್ಷೇತ್ರಗಳ ಒಂದು ವರ್ಣನೆ ಮೊದಲಿಗೆ ಮಾಡ್ತಾರೆ. ಮೊದಲಿಗೆ ಕ್ಷೇತ್ರ ಮಹಿಮೆ ತಿಳಿಬೇಕು ರೀ, ಆನಂತರ ನಾವು ಯಾತ್ರೆ ಮಾಡಬೇಕು ಅಂತ ನಮಗೆ ಆ ಒಂದು ಧೌಮ್ಯರು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಪೂರ್ವ ಆಯಿತು. ಈಗ ದಕ್ಷಿಣದಲ್ಲಿ ಗೋದಾವರಿ, ಪಯೋಷ್ಣಿ, ಪಾಂಡ್ಯ ದೇಶದ ದಿವ್ಯಾಶ್ರಮಗಳು, ಸೌರಾಷ್ಟ್ರ ಮೊದಲಾದ ಕ್ಷೇತ್ರಗಳನ್ನು ಅವರು ಆ ಒಂದು ಚಿಂತನೆಯನ್ನ ಕೊಡ್ತಾರೆ. ಅದಲ್ಲದೆ ಪಶ್ಚಿಮದಲ್ಲಿ ಆವಂತಿ, ನರ್ಮದಾ ನದಿ, ಪುಷ್ಕರ ತೀರ್ಥ ಹಾಗೂ ಉತ್ತರದಲ್ಲಿ ಸರಸ್ವತಿ, ಯಮುನೆ, ಗಂಗಾದ್ವಾರ, ಬದರಿ ಕ್ಷೇತ್ರಗಳನ್ನು ನೀವು ಸಂದರ್ಶನ ಮಾಡಬೇಕು ಅಂತ ಹೇಳಿ ಅದರ ಬಗ್ಗೆ ಜ್ಞಾನಪೂರ್ವಕವಾದಂತಹ ಪ್ರವಚನಗಳನ್ನು ಕೊಡ್ತಾರೆ. ಹಾಗೂ ನಾವು ಮೊನ್ನೆ ಎಲ್ಲ ತಿಳಿದ ಹಾಗೆ ಲೋಮಶ ಮಹರ್ಷಿಗಳ ಜೊತೆಯಲ್ಲಿ ಯಾತ್ರೆ ಹೋಗುವಂತೆ ಅವರಿಗೆ ಅನುಮತಿ ಕೊಡ್ತಾರೆ. ಹೀಗೆ 12 ವರ್ಷಗಳ ಕಾಲ ಅರಣ್ಯವಾಸವನ್ನ ಮುಗಿಸಿ ಅಜ್ಞಾತವಾಸಕ್ಕೆ ಹೊರಡಲು ಸಿದ್ಧರಾದಂತಹ ಪಾಂಡವರಿಗೆ ಧೌಮ್ಯರು ಸಾಂತ್ವನದ ನುಡಿಯನ್ನು ಆಡ್ತಾರೆ. ಯಾಕೆಂದ್ರೆ ಮನುಷ್ಯನಿಗೆ
ಕಷ್ಟ ಬಂದಾಗ ಜೊತೆಯಲ್ಲಿರಬೇಕು. ಕೇವಲ ಜೊತೆಯಲ್ಲಿರೋದಷ್ಟೇ ಅಲ್ಲ, ಪರಿಹಾರವನ್ನು ಕೊಡಬೇಕು. ಅದಷ್ಟೇ ಅಲ್ಲ ರೀ, ಮಧ್ಯದಲ್ಲಿ ಸಾಂತ್ವನದ ನುಡಿಗಳನ್ನು ಆ ಒಂದು ಜೀವನಿಗೆ ಕೊಡುವಂತಹ ಆ ಒಂದು ತಾಯಿ ಮಾತೃ ಹೃದಯದ ಧೌಮ್ಯಾಚಾರ್ಯರಾಗಿದ್ದಾರೆ. ದೇವಾನುದೇವತೆಗಳಿಗೂ ಕಷ್ಟ ಅನ್ನೋದು ತಪ್ಪೋದಿಲ್ಲ. ಇದು ನಮಗೆ ಮನಸ್ಸಿಗೆ ನೋವಾದಾಗ ಧೌಮ್ಯರ ಉಪದೇಶವನ್ನು, ಮಹಾಭಾರತದಲ್ಲಿ ಬರುತ್ತೆ, ಧೌಮ್ಯರ ಉಪದೇಶವನ್ನು ನಾವು ಕೇಳಬೇಕಂತೆ. ಹೀಗೆ ಎಂಥ ದೇವಾನುದೇವತೆಗಳಿಗೆ ಕಷ್ಟ ತಪ್ಪಿದ್ದಿಲ್ಲ ಅಂದಮೇಲೆ ಆ ನಂತರದಲ್ಲಿ ಅವರು ಸಮೃದ್ಧಿಯನ್ನು ಪಡೀತಾರೆ. ಇವತ್ತಿನ ಕಷ್ಟ ನಾಳೆಗಿರೋದಿಲ್ಲ, ಇವತ್ತಿನ ಸುಖವೂ ನಾಳೆಗಿರೋದಿಲ್ಲ ಅಂತ ತಿಳಿದು ನಾವು ಜೀವನ ಮಾಡಬೇಕು ಅಂತ ಹೇಳಿ ಜ್ಞಾನವನ್ನು ಕೊಟ್ಟು, ನೀನು ಮುಂದೆ ನೀನೂ ಅಭ್ಯುದಯವನ್ನು ಹೊಂದುತ್ತೀಯಾ ಅಂತ ಹೇಳಿ ವೇದೋಕ್ತವಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಹೀಗೆ ಧರ್ಮರಾಜನಿಗೆ ಅನೇಕ ಸಂದರ್ಭಗಳಲ್ಲಿ ಧೈರ್ಯವನ್ನು ಕೊಟ್ಟಂಥವರು ಧೌಮ್ಯ ಮಹರ್ಷಿಗಳಾಗಿದ್ದಾರೆ. ಹಾಗೆ ಧೌಮ್ಯರು ಪಾಂಡವರ ಉಳಿದ ಪರಿವಾರವನ್ನೆಲ್ಲ ಕರ್ಕೊಂಡು ದೃಪದ ರಾಜನ ಪಟ್ಟಣಕ್ಕೆ ಹೋಗಿ ಅಲ್ಲಿ ಆ ಒಂದು ಪಾಂಡವರ ಹೋತ್ರಾಗ್ನಿಗಳನ್ನು ರಕ್ಷಿಸಿಕೊಂಡು ಇರ್ತಾರೆ. ಹೀಗೆ ಪಾಂಡವರಿಂದ ಬೀಳ್ಕೊಂಡ ಹೋಗುವಾಗ ಪರಗೃಹವಾಸವು ಬಹಳ ಕಷ್ಟ, ಆದರೂ ಸಹನೆಯಿಂದ ನೀವು ಕಳೆಯಬೇಕು ಅನ್ನುವ ಕೊನೆಯ ಬುದ್ಧಿ ಮಾತನ್ನು ಹೇಳ್ತಾರೆ. ಪರಗೃಹವಾಸವು ಬಹಳ ಕಷ್ಟ. ಪರಗೃಹ ಅಂದರೆ ನಮ್ಮದು ನಿಜವಾದ ಇವಾಗ ಏನು ಸ್ಥೂಲ ದೇಹ ಬಂದಿದೆ ಅದು ನಮ್ಮ ಮನೆ ಅಲ್ಲ ರೀ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅಂದರೆ ಸುಮ್ಮನೆ ಕೊಟ್ಟಿಲ್ಲ, ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು. ಈ ಮನೆಯಲ್ಲಿ ನಾವು ಸಾಧನೆಗಾಗಿ ಇಂತಹ ಒಂದು ಇದನ್ನು ಕೊಟ್ಟಿದ್ದಾನೆ. ಪರಗೃಹ ವಾಸ ಅಂದರೆ ಆ ಒಂದು ಏನು ನಮಗೆ ಇದಿದೆಲ್ಲ ಈ ಸ್ಥೂಲ ದೇಹ ಅಲ್ಲ, ಆ ಒಂದು ಸ್ಥೂಲ, ಅನಿರುದ್ಧ, ಲಿಂಗ, ಸ್ವರೂಪ ದೇಹ ಅದು ನಮ್ಮ ಮನೆ. ಅಂದರೆ ಇವೆಲ್ಲ ಪರಗೃಹಗಳು. ಇದರ ವಾಸ ಬಹಳ ಕಷ್ಟಕರವಾದದ್ದು, ಸಾಧನೆ ಕಷ್ಟಕರವಾಗಿರುತ್ತೆ. ಆದರೆ ಹೆದರಬೇಡ, ಅದರಿಂದ ನೀನು ಸಹನೆಯಿಂದ ನಿನ್ನ ಜೀವನವನ್ನು ಮುಂದುವರಿಸ್ಕೊಂಡು ಹೋಗುವಂಥ ಬುದ್ಧಿ ಮಾತುಗಳನ್ನು ಹೇಳಿ ರಾಜಗೃಹದಲ್ಲಿ ಆ ಒಂದು ಏನೇನು ನಿಯಮಗಳನ್ನು ಪಾಲಿಸಬೇಕು ಸಾಧನೆಗೆ, ಇವೆಲ್ಲವೂ ಒಳಗಿನ ಅರ್ಥಗಳೇ ಬೇರೆ ಇರುತ್ತೆ, ಹೊರಗಿನ ಕಣ್ಣಿಗೆ ಕಾಣುವುದೇ ಬೇರೆ ಇರುತ್ತೆ. ಒಳಗಿನ ಅರ್ಥ ಅಂದರೆ ನಮ್ಮ ಸಾಧನೆಯಲ್ಲಿ ನಮಗೆ ಸಹನೆ ಅತ್ಯಂತ ಅವಶ್ಯಕ. ಸಹನೆ ಒಂದು ಕ್ಷಣ ಕಳೆದುಕೊಂಡ್ರೂ ಸಾಧನೆಯಿಂದ ಹಾವು ಏಣಿ ಆಟದಲ್ಲಿ ಒಂದೇ ಒಂದು ಬಿತ್ತು ಅಂದರೆ ಹಾವಿಗೆ ಬಾಯಿ ಕೊಟ್ವಿ, ನಮ್ಮ ಕಾಯಿ ಬಿತ್ತು ಅಂದರೆ ಸೀದಾ ಸೊನ್ನೆಗೆ ಹೇಗೆ ಹಿಡಿತೀವೋ ಹಾಗೆ ನಮಗೆ ಸಹನೆ ಕಳ್ಕೊಂಡ್ವಿ ಅಂದರೆ ಸಾಧನೆಯಲ್ಲಿ ಅಧೋಗತಿಗೆ ಇಳಿದು ಬಿಡ್ತೀವಿ. ಅದರಿಂದ ಸಹನೆಯಿಂದ ನಾವು ಜೀವನ ಮಾಡೋದನ್ನು ಕಲಿಬೇಕು ಅಂತ ಧೌಮ್ಯರು ಎಲ್ಲ ಪಾಂಡವರನ್ನು ಉದ್ದೇಶ ಮಾಡಿಕೊಂಡು ನಮಗೆಲ್ಲರಿಗೂ ಕೊಟ್ಟ ಸಂದೇಶ ಸಹನೆ ಇರಲಿ. ಇವತ್ತಿನ ದಿನದ ಕಷ್ಟ ನೀನು ಸಹಿಸಿದಾಗಲೇ ನಾಳೆಯ ಸುಖವನ್ನು ನೀನು ನೋಡಲು ಸಾಧ್ಯವಾಗತ್ತೆ. ನಾಳೆಯ ಸುಖ ಅಂದ್ರೇನು, ಮೋಕ್ಷದ ದಾರಿಯಲ್ಲಿ ಹೋಗ್ಬೇಕಾದ್ರೆ ಇವೆಲ್ಲ ಅಡ್ಡಿ ಆತಂಕಗಳು ಬರುತ್ತೆ. ಆದರೆ ಅದೇ ಪ್ರಬಲ ಅಂತ ತಿಳಿದು ಸಾಧನೆಯನ್ನು ನಿಲ್ಲಿಸಬೇಡ ಅನ್ನುವುದು ಧೌಮ್ಯರ ಒಂದು ಉಪದೇಶ ಆಗಿದೆ. ಹೀಗೆ ಕುರುಕ್ಷೇತ್ರದ ಯುದ್ಧದ ತರುವಾಯ ಧರ್ಮರಾಜನ ಪಟ್ಟಾಭಿಷೇಕ ಸಂದರ್ಭಕ್ಕೆ ಆಗಲೂ ಆಚಾರ್ಯರಾಗಿದ್ದವರು ಧೌಮ್ಯರೇ ಆಗಿದ್ದಾರೆ. ಮುಂದೆಯೂ ಅವರು ಪಾಂಡವರ ಪುರೋಹಿತರಾಗೇ ಇದ್ದುಕೊಂಡು ಉತ್ತಮವಾದ ಆಡಳಿತ ನಡೆಸಬೇಕಾದ್ರೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು. ಹೀಗೆ ಆ ಧೌಮ್ಯರು ಅವರಿಗೆ ಧೌಮ್ಯರು ತಮ್ಮ ಒಂದು ಇದನ್ನು ನಾವು ಕೇಳಿದ್ವಿ, ಸಂದರ್ಭಗಳನ್ನು ಧೌಮ್ಯರನ್ನು ಅರ್ಥ ಮಾಡ್ಕೊಂಡ್ವಿ. ಆದರೆ ಅವರು ಗುರುವಾದಾಗ ಹೇಗಿದ್ರು ಅನ್ನೋದನ್ನು ಅವರ ಶಿಷ್ಯರ ಚರಿತ್ರೆಯಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಧೌಮ್ಯರಿಗೆ 3 ಪ್ರಖ್ಯಾತರಾದಂಥ, ಎಲ್ಲರೂ ವೇದ ಕಾಲದಲ್ಲಿ ಋಗ್ವೇದದ ಒಂದು ಇದರಲ್ಲಿ ಬರುತ್ತೆ, ಇವೆಲ್ಲ ಉಪನಿಷತ್ಗಳು ಬರುವಂಥ ಅವರು ಮಹಾಮಹಿಮರ ಹೆಸರುಗಳು ರೀ. ಧೌಮ್ಯರಿಗೆ 3 ಪ್ರಖ್ಯಾತರಾದಂತಹ ಮಹರ್ಷಿಗಳು ಶಿಷ್ಯರಿದ್ರು. ಮೊದಲನೆಯವನು ಆರುಣಿ. ಆ ಆರುಣಿ ಅಂತನೂ ಒಂದು ದಿನ ಅವನು ತನ್ನ ಶಿಷ್ಯರಿಗೆ ಧೌಮ್ಯರು ಹೇಳ್ತಾರೆ, ಗದ್ದೆಗೆ ನೀರು ಹರಿಸಿ ಬಾಪ್ಪ ಅಂತ ಕಳಿಸ್ತಾರೆ. ಅಲ್ಲಿ ನೋಡಿದ್ರೆ ಗದ್ದೆ ಬಹಳ ಎತ್ತರದಲ್ಲಿದೆ, ಆದರೆ ನೀರು ಕೆಳಗೆ ಹರಿದು ಹೋಗ್ತಾ ಇತ್ತು. ಆರುಣಿ ಏನು ಮಾಡ್ತಾನೆ, ದಪ್ಪ ದಪ್ಪ ಕಲ್ಲುಗಳನ್ನು ತಂದು ನೀರಿನ ಹರಿವನ್ನು ತಡೆಯಲು ನೋಡ್ತಾನೆ. ಆದರೆ ಅದು ಪ್ರಯೋಜನ ಆಗೋದಿಲ್ಲ. ಆಗ ಆ ಪ್ರವಾಹಕ್ಕೆ ಎಷ್ಟು ಕಲ್ಲಿಟ್ಟರೂ ಅದು ಆಚೆಗೆ ಬರ್ತಿದೆ. ಅವನು ಆರುಣಿ ಗುರುವನ್ನು ಪ್ರಾರ್ಥನೆ ಮಾಡಿಕೊಂಡು, ನನ್ನ ದೇಹವೇ ಒಂದು ಕಲ್ಲು, ಇದು ಗುರು ಸೇವೆಗಾಗಿ ಇರ್ತಕ್ಕಂಥ ದೇಹ ಅಂತ ತಿಳಿದು ತಾನೇ ಆ ಪ್ರವಾಹಕ್ಕೆ ಅಡ್ಡ ಮಲಗಿ ಬಿಡ್ತಾನೆ. ಹೀಗೆ ನೀರು ಗದ್ದೆಯಲ್ಲೇ ನಿಲ್ಲುವಂತೆ ಮಾಡ್ದ.
ಈಗ ಗದ್ದೆಗೆ ಹೋದಂತಹ ಶಿಷ್ಯ ಕತ್ತಲಾದರೂ ಬಂದಿಲ್ಲ. ಏನು ಮಾಡಬೇಕು ಅಂತ ಹೇಳಿ ಗುರುಗಳು ತಾವೇ ಶಿಷ್ಯನನ್ನು ಹುಡುಕಿಕೊಂಡು ಬರ್ತಾರೆ. ಹಾಗೂ ಶಿಷ್ಯನ ಅವಸ್ಥೆ, ಅವನ ಗುರುವಾಕ್ಯ ಪರಿಪಾಲನೆಯ ಶ್ರದ್ಧೆಯನ್ನು ನೋಡಿ ಸಂತೋಷಗೊಂಡು ಅವನಿಗೆ ಎಲ್ಲ ವಿದ್ಯೆಗಳನ್ನು ಅವನ ತಲೆ ಮೇಲೆ ಕೈ ಇಡ್ತಾರೆ. ಆರುಣಿ ತಲೆ ಮೇಲೆ ಎಲ್ಲ ವಿದ್ಯೆ, ಸಂಪೂರ್ಣ ವಿದ್ಯೆ ಅವನಿಗೆ ಬಂದು ಬಿಡುತ್ತೆ. ನಾವು ಅನ್ಕೊಂತೀವಿ ನಾವು ಓದಿ ಬರೆದು ಕಷ್ಟಪಟ್ಟರೆ ನಮಗೆ ವಿದ್ಯೆ ಬರುತ್ತೆ ಅಂತ. ಇಲ್ಲ ರೀ, ಗುರುವಿನ ಅನುಗ್ರಹದಿಂದ ನಮಗೆ ಸಂಪೂರ್ಣ ವಿದ್ಯೆ ಬರುತ್ತೆ. ಇದಕ್ಕೆ ಲೌಕಿಕವಾದ ಒಂದು ಎಕ್ಸಾಂಪಲ್ ನೋಡ್ಬೇಕಂದ್ರೆ ನೋಡಿ, 1,00,000 ಇರ್ಬೋದು, ಕೋಟಿ ರೂಪಾಯಿ ಇರ್ಬೋದು, ಆನ್ಲೈನ್ ಟ್ರಾನ್ಸ್ಫರ್ ಅಂತ ನೋಡ್ತಿರ್ತೀವಿ ನೋಡಿ. ಎದುರು ಕೂತಿರ್ತಾರೆ, ಎಲ್ಲಿ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ನಿಮ್ಮ ಅಕೌಂಟಿಂದ ಅವ್ರಿಗೆ, ನಮಗೆ ಗೊತ್ತಾಗತ್ತಾ? ಇಲ್ಲ. ಆದರೆ ಹೇಗೆ ಅದು ಆಗುತ್ತೋ ಹಾಗೆ ವಿದ್ಯೆಯನ್ನು ಸಂಪೂರ್ಣವಾಗಿ ಗುರುಗಳು ಅನುಗ್ರಹ ಪೂರ್ವಕವಾಗಿ ತಲೆ ಮೇಲೆ ಕೈ ಇಟ್ಟರು ಅಂದರೆ ಎಲ್ಲ ವಿದ್ಯೆಗಳು ಅದು ತೇಜೋಮಯವಾದದ್ದು ವಿದ್ಯೆಗಳು. ಅಲ್ಲಿರ್ತಕ್ಕಂಥ ಆ ವಿದ್ಯೆಗೆ ಅಭಿಮಾನಿ ದೇವತೆಗಳು ಅವರಿಗೆ ಅನುಗ್ರಹ ಮಾಡಿ ಅವರಲ್ಲಿ ಬಂದು ನೆಲೆಸಿ ಬಿಡ್ತಾರೆ. ಆಗ ಅವನಿಗೆ ಎಲ್ಲ ವಿದ್ಯೆ ಕರಗತವಾಗುತ್ತೆ ಅಂತ ನಾವು ತಿಳಿಬೇಕು. ಈಗ ಇನ್ನೊಬ್ಬ ಶಿಷ್ಯನ ಬಗ್ಗೆ ಕೇಳೋಣ. ಅವನನ್ನು ಆ ಎದ್ದು ಬಂದಲ್ಲ ಬದುವಿಗೆ ಇಟ್ನಲ್ಲ ಆರುಣಿ, ಅವನನ್ನು ಉದ್ದಾಲಕ ಅಂದರೆ ಬದುವಿನಿಂದ ಎದ್ದು ಬಂದವನು ಅಂತ. ಅವನನ್ನು ಉದ್ದಾಲಕ ಅನ್ನೋದೇ ಮುಂದೆ ಅವನಿಗೆ ಪ್ರಸಿದ್ಧಿಯಾಗೋಯ್ತು. ಎರಡನೆಯ ಶಿಷ್ಯ ಬೈದ ಅಂತ. ನಾವು ಕನ್ನಡದ ಬೈದ್ರು ಅಂತ ಹೇಳ್ತೀವಲ್ಲ, ಅದಲ್ಲ ರೀ. ನೋಡಿ, ಕನ್ನಡದಲ್ಲಿ ಒಂದು ಮಾತಾಡಬೇಕಾದ್ರೂ ಅದು ಒಬ್ಬ ಋಷಿಯ ಹೆಸರು ಅನ್ನೋದು ನಮಗೆ ಗೊತ್ತಿಲ್ಲ. ಬೈದ ಅನ್ನುವಂಥವನು ಆ ಒಂದು ಗುರುಗಳ ಶಿಷ್ಯನಾಗಿದ್ದ ಧೌಮ್ಯರ ಶಿಷ್ಯ. ಅವನು ಆ ಗುರುಗಳು ಕಣ ಅಂದರೆ ಧಾನ್ಯವನ್ನೆಲ್ಲ ಸಂಗ್ರಹಿಸಿರ್ತಕ್ಕಂಥ ಜಾಗ. ಆ ಕಣದಿಂದ ಸ್ವಲ್ಪ ಧಾನ್ಯವನ್ನು ಮನೆಗೆ ತಗೊಂಡು ಬಾಪ ಅಂತ ಕಳಿಸಿದ್ದಾರೆ. ಕಳಿಸಿದಾಗ ಒಂದು ಎತ್ತಿನ ಗಾಡಿ ಕೊಟ್ಟು ಕಳಿಸಿದ್ರು. ಆದರೆ ಆ ಎತ್ತಿಗೆ ಒಂದೇ ಒಂದು ಎತ್ತು ಇತ್ತು. ಆ ಒಂದು ಎತ್ತಿನ ಗಾಡಿಯಲ್ಲಿ ಒಂದೇ ಎತ್ತನ್ನು ಹೂಡಿದ್ದಾರೆ. ಆದರೆ 2 ಎತ್ತು ಬೇಕಲ್ವಾ? ಹಾಗಾಗಿ ಏನು ಮಾಡ್ತಾನೆ, ಬೈದ ನೋಡ್ತಾನೆ, ಒಂದು ಎತ್ತಿನಿಂದ ಗಾಡಿ ಮುಂದೆ ಹೋಗೋದಿಲ್ಲ ಅಂತ ಹೇಳಿ ಆ ಇನ್ನೊಂದು ಎತ್ತಿನ ಸ್ಥಾನದಲ್ಲಿ ತಾನೇ ನಿಂತ್ಕೊಂಡು ಆ ಗಾಡಿಯನ್ನು ಎಳಿಬೇಕು ಅಂತ ಗಾಡಿಯ ನೊಗದ ಇನ್ನೊಂದು ಬದಿಗೆ ತಾನೇ ಹೆಗಲು ಕೊಟ್ಟ ಅದನ್ನು ಎಳ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟ. ಕಣದಿಂದ ಧಾನ್ಯವನ್ನು ತುಂಬಿಸ್ಕೊಂಡಿದ್ದಾನೆ, ಗಾಡಿ ತುಂಬ ಹೋಗಿದೆ. ಆವಾಗ ಅವನು ಆ ಎತ್ತು ವೇಗವಾಗಿ ಹೋಗ್ತಾ ಇದೆ. ಆದರೆ ಅದರ ಸಮಕ್ಕೆ ಇವನು ಬೈದನಿಗೆ ಹೋಗೋಕ್ಕಾಗಿಲ್ಲ. ಆಗೇನಾಯಿತು, ಹಗ್ಗವು ಅವನ ಕುತ್ತಿಗೆಗೆ ಏನು ಅದನ್ನು ಹಿಡ್ಕೊಂಡು ಹಿಂಗೆ ಬಾಹುವಿಗೆ ಇಟ್ಕೊಂಡಿದ್ದು ಕುತ್ತಿಗೆಗೆ ಬಂದುಬಿಡ್ತು ಹಗ್ಗ. ಆ ಕುತ್ತಿಗೆಗೆ ಬಂದಾಗ ಇನ್ನೇನು ಸಾಯುವಂಥ ಒಂದು ಸ್ಥಿತಿಯನ್ನು ಬೈದ ತಲುಪಿ ಬಿಡ್ತಾನೆ. ಅಷ್ಟೊತ್ತಿಗೆ ಗುರುಗಳು ಎಲ್ಲಿದ್ರೋ ರೀ, ಭಗವಂತನ ಸಮಯ ಪರಿಪಾಲಕತ್ವ ಅನ್ನುವಂತಹ ಗುಣದೊಂದಿಗೆ ಆ ಗುಣವನ್ನು ಉಪಾಸನೆ ಮಾಡುವಂತಹ ಗುರುಗಳು ಸಮಯಕ್ಕೆ ಸರಿಯಾಗಿ ಬೈದನ ಬಳಿ ಬರ್ತಾರೆ. ಬಂದು ಅವನ ಕುತ್ತಿಗೆಗೆ ಹಾಕಿದಂತಹ ಹಗ್ಗವನ್ನು ಬಿಡಿಸಿ ಅವನನ್ನು ಗುರುಭಕ್ತಿಗೆ ಸಂತೋಷಪಟ್ಟು ಅವನಿಗೂ ಅಷ್ಟೇ ಸಂಪೂರ್ಣವಾದಂತಹ ವಿದ್ಯೆಯನ್ನು ಬರಲಿ ಅಂತ ಸಂತೋಷದಿಂದ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಮೂರನೆಯವನು ಉಪಮನ್ಯು. ಧೌಮ್ಯರ ಶಿಷ್ಯರು ಇವರೆಲ್ಲ. ಶಿಷ್ಯರನ್ನ ಹೇಗೆ ಉದ್ಧಾರ ಮಾಡಿದ್ರು ಗುರುಗಳು ಅನ್ನೋದನ್ನು ತಿಳಿಯುವುದು ಅವರ ಚರಿತ್ರೆಯಲ್ಲಿ ಒಂದಾಗಿದೆ. ಮೂರನೆಯವನು ಉಪಮನ್ಯು ಅನ್ನುವಂಥವನಿಗೆ ಬಹಳ ಹಸಿವೆ ರೀ. ಈಗ ಕೆಲವೊಬ್ರು ಇರ್ತಾರೆ ನೋಡಿ, ನೀವು ಎಷ್ಟೇ ಕೊಟ್ರು ಎಲ್ಲ ಜೀರ್ಣಿಸ್ಕೊಳ್ಳೋ ಅಂಥ ಶಕ್ತಿ ಇರುತ್ತೆ. ನಾವೇ ಅಂತಿರ್ತೀವಿ, ನಮ್ಮ ಈ ಮಗುಗೆ ಎಲ್ಲರೆದ್ರಿಗೂ ಊಟ ಹಾಕ್ಬೇಡ, ಅವನು ಹೊಟ್ಟೆ ತುಂಬ ಊಟ ಮಾಡ್ತಾನೆ, ಒಳಗೆ ಕರೆದು ಹಾಕು ಅಂತೀವಿ. ಹಾಗೆ ಉಪಮನ್ಯುವಿಗೆ ತುಂಬ ಹಸಿವು ಜಾಸ್ತಿ. ಅಂಥವನು ಗುರುಗಳು ಅಂಥವ್ರು ಎಲ್ಲ ಒಂದು ರೀತಿಯಲ್ಲಿದ್ದಂಥ ಶಿಷ್ಯರು ಧೌಮ್ಯರ ಬಳಿ ಇದ್ರು. ಯಾರ್ಯಾರನ್ನ ಹೇಗೆ ಅನುಗ್ರಹ ಮಾಡಿದ್ರು ಅನ್ನೋದು ಅವರವರ ಸಂದರ್ಭ ನೋಡಿ ನಾವು ತಿಳ್ಕೋಬೇಕಾಗಿದೆ. ಗುರುಗಳು ಅವನನ್ನು ಹಸು ಮೇಯೋದಕ್ಕೆ ಕಳಿಸಿದ್ರು. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟಿದ್ರು. ಯಾವ ಕೆಲಸದಿಂದ ತಾವು ಸಂತುಷ್ಟರಾಗಬೇಕು ಅಂತ ಅನ್ಕೊಂತಾರೋ ಆಯಾ ಕೆಲಸವನ್ನು ಶಿಷ್ಯರಿಗೆ ಕೊಟ್ಟಿರ್ತಾರೆ. ಹಾಗಾಗಿ ನಾವು ಯಾವ ರೀತಿಯಲ್ಲಿ ಹೆದರ್ಕೋಬೇಕಾಗಿಲ್ಲ ರೀ. ದೇವರು ನಮಗೇನು ಕೆಲಸ ಕೊಟ್ಟಿದ್ದಾನೆ, ನಾವು ಯಾವ ಜಾತಿಯಲ್ಲಿ ಹುಟ್ಟಿಸಿದ್ದಾನೆ, ನಮಗೇನು ಕೆಲಸ ಕೊಟ್ಟಿದ್ದಾನೆ, ಅದನ್ನು ನಾವು ಸರಿಯಾಗಿ ವೇದೋಕ್ತವಾಗಿ ಧರ್ಮ ಮಾರ್ಗದಿಂದ ಮಾಡ್ತಾ ಇದ್ರೆ ಆಗ ಭಗವಂತ ನಮಗೆ ಆ ಕೆಲಸದಲ್ಲೇ ಅನುಗ್ರಹ ಮಾಡ್ತಾನೆ ಹೊರತು ಇದನ್ನು ಬಿಟ್ಟು ಬೇರೆ ಇನ್ನೇನೋ ಮಾಡ್ತೀವಿ ಅಂದರೆ ನಮಗೆ ಆ ಒಂದು ಸಾಧನೆಯಲ್ಲಿ ಮುಂದೆ ಹೋಗೋದಕ್ಕೆ ಆಗೋದೇ ಇಲ್ಲ. ಹೀಗೆ ಉಪಮನ್ಯು ಆ ಒಂದು ಹಸುವನ್ನು ಮೇಯಿಸಕ್ಕೆ ಹೋದಾಗ ತನಗೆ ಹಸುವನ್ನು ದೂರ ಅಟ್ಕೊಂಡು ಹೋಗ್ತಾ ಇರ್ತಾನೆ. ಹೋಗೋ ಅಷ್ಟೊತ್ತಿಗೆ ಅವನಿಗೆ ಹಸಿವಾಗೋಗ್ಬಿಡುತ್ತೆ. ಅವನೇನು ಮಾಡ್ದ, ಸಂಜೆಯವರೆಗೂ ನಾವು ಆಹಾರ ಇಲ್ಲದೆ ಆಗಲ್ಲ ಅಂತ ಹೇಳಿ ಆ ಒಂದು
ಆ ಹಸು, ಆ ಕರು ಇದೆಯಲ್ಲ, ಆ ಕರುವಿಗಾಗಿ ಬರುವಂಥದ್ದು ಹಸುವಿನ ಹಾಲು. ಕರು ಕುಡಿದ ಮೇಲೆ ಆ ಹಸುವಿನ ಆ ಒಂದು ಹಾಲನ್ನು ಕುಡಿದು ಅವನು ತನ್ನ ಹಸಿವನ್ನು ನೀಗಿಸ್ಕೊತಾ ಇರ್ತಾನೆ. ಆಗ ಗುರುಗಳಿಗೆ ಗೊತ್ತಾಗತ್ತೆ, ಇವನಿಗೆ ಹೇಗೆ, ಇವನಿಗೆ ಮನೆಯಲ್ಲಿ ಆಹಾರ ತಿನ್ನಲ್ಲ, ಆದರೆ ಇವನು ಹೇಗೆ ಇದು ಮಾಡ್ತಾನೆ ಅಂತ. ಗುರುಗಳೇ, ನಾನು ಈ ರೀತಿ ಮಾಡ್ತಿದ್ದೀನಿ ಅಂತ ಸತ್ಯವನ್ನೇ ಉಪಮನ್ಯು ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ನೀನು ಹಾಗೆ ಮಾಡಬಾರ್ದು, ಅದು ಕರುವಿಗಾಗಿರೋ ಹಾಲನ್ನ ನೀನು ಕುಡಿಬೇಡಪ್ಪ. ಆಯಿತು ಗುರುಗಳೇ, ನೀವು ಹೇಗೆ ಹೇಳ್ತಿರೋ ಹಾಗೆ ಅಂತ ಹೇಳಿ ಅವಂತೆ ಆ ಉಪಮನ್ಯುವಿಗೆ ಮತ್ತೆ ಹಸು ತಡಿಯೋಕ್ಕಾಗಲ್ವಲ್ಲ, ಅವನೇನು ಮಾಡ್ತಾನೆ, ಸುತ್ತಮುತ್ತ ಇರೋ ಬ್ರಾಹ್ಮಣರ ಮನೆಯಲ್ಲಿ ಒಂದು ಮಧುಕರಿ ಮಾಡಿಕೊಂಡು ಆ ಬೇಡಿ ತಂದ ಒಂದು ಅನ್ನವನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡು ಸಂಜೆಯವರೆಗೂ ಆ ಹಸುವನ್ನು ಮೇಯಿಸೋದಕ್ಕೆ ಶುರು ಮಾಡ್ತಾನೆ. ಆಗ ದಿನ ಇಡೀ ಹಸುಗಳ ಹಿಂದೆ ಓಡಾಡಿದ್ರು ನಮ್ಮ ಒಂದು ಶಿಷ್ಯ ದಷ್ಟಪುಷ್ಟವಾಗಿದ್ದಾನಲ್ಲಪ್ಪ ಅಂತ ಗುರುಗಳು ಮತ್ತೆ ಕೇಳ್ತಾರೆ, ಏನು ಮಾಡ್ತಾ ಇದೆಯಾ? ಆಗ ಶಿಷ್ಯ ಸುಳ್ಳು ಹೇಳೋದಿಲ್ಲ, ನಾನು ನಿತ್ಯವೂ ಭಿಕ್ಷೆ ಬೇಡ್ತಾ ಇದ್ದೀನಿ ಸ್ವಾಮಿ ಅಂತ ಹೇಳಿ ಅದನ್ನು ಒಪ್ಕೋತಾನೆ. ಶಿಷ್ಯನಾದವನು ಭಿಕ್ಷೆಯ ಅನ್ನವನ್ನು ಮೊದಲು ಗುರುಗಳಿಗೆ ತಂದು ನೀಡಬೇಕು, ಆನಂತರ ತಾನು ಸೇವಿಸ್ಬೇಕಲ್ವಪ್ಪ ಅಂತ ಕೇಳಿದ್ರೆ ಆಗ ಶಿಷ್ಯಗೆ ಅವರು ಭಿಕ್ಷೆ ಬೇಡಿದ್ದನ್ನು ಗುರುಗಳಿಗೆ ಕೊಟ್ಟು ಬಿಡ್ತಾನೆ. ಆದರೂ ಹೇಳಿದಂತೆ ನಡ್ಕೋತಿರ್ತಾನೆ, ಆದರೂ ದಷ್ಟಪುಷ್ಟವಾಗಿ ಅವನು ಇರ್ತಾನಲ್ಲ. ಮುಂದೆ ಅವನಿಗೆ ಹಸುವಿನ ಬಾಧೆ ತಡೆಯೋದಕ್ಕೆ ಆಗ್ತಾ ಇಲ್ಲ ಅಂದಾಗ ಅವನೇನು ಮಾಡ್ತಾನೆ, ಮೊದಲನೇ ಬಾರಿ ಬೇಡಿದಂಥ ಭಿಕ್ಷೆಯ ಅನ್ನವನ್ನು ಗುರುಗಳಿಗೆ ಕೊಟ್ಟು ಬಿಡ್ತಾನೆ. ಎರಡನೇ ಬಾರಿ ಭಿಕ್ಷೆ ಬೇಡಕ್ಕೆ ಹೋಗಿ ತಾನು ಅದರಿಂದ ಉಪಜೀವನ ಮಾಡಿಕೊಂಡಿರ್ತಾನೆ. ಹೀಗೆ ಎಲ್ಲ ಮೊದಲು ಪಡೆದ ಭಿಕ್ಷೆಯನ್ನು ಗುರುಗಳಿಗೆ ಕೊಟ್ಟು ಎರಡನೇ ಬಾರಿ ಅವನು ತಂದಿದ್ದನ್ನು ತಾನು ಸೇವಿಸಿ, ಹೀಗೆ ಇದನ್ನೂ ಗುರುಗಳಿಗೆ ತಿಳಿಯತ್ತೆ. ಆಗ ಅವ್ರು ಹೇಳ್ತಾರೆ, ಬ್ರಹ್ಮಚಾರಿಯಾದವನು ದಿನಕ್ಕೆ ಒಂದೇ ಒಂದು ಬಾರಿ ಭಿಕ್ಷಾ ಬೇಡಬೇಕು, ಎರಡೆರಡು ಬಾರಿ ಭಿಕ್ಷೆ ಬೇಡಿ ಗೃಹಸ್ಥರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರೆ. ಆಗ ಉಪಮನ್ಯು ಅದನ್ನೂ ಪಾಲಿಸ್ತಾನೆ. ಒಂದು ದಿನಕ್ಕೂ ಗುರುಗಳಿಗೆ ಎದುರಾಡಿಲ್ಲ ರೀ. ಈಗ ನಮ್ಮಂಥವ್ರು ಸ್ವಲ್ಪ ಏನಾದರೂ ವ್ಯತ್ಯಾಸ ಆದರೆ ಗುರುಗಳು ಅಂತಲೂ ನೋಡೋದಿಲ್ಲ, ಅವ್ರು ಸರಿ ಇಲ್ಲ ಬಿಡಿ, ಇದು ಅವರನ್ನೇ ಆಕ್ಷೇಪಣೆ ಮಾಡುವಂಥ ಹಂತಕ್ಕೆ ನಾವು ಹೊಟ್ಟೋಗ್ತೀವಿ. ಅದು ಯಾವತ್ತೂ ಒಳ್ಳೆಯದಲ್ಲ. ಉಪಮನ್ಯುವಿನಿಂದ ನಾವು ಕಲಿಬೇಕಾದಂತಹ ಗುಣ ಇದು. ಇದರಿಂದ ಗುರುಗಳು ಏನು ಹೇಳ್ತಾರೋ ಅದನ್ನು ಪರಿಪಾಲನೆ ಮಾಡಬೇಕು ಅಂತ. ಹೀಗೆ ಆ ಒಂದು ದಿನ ಕರುಗಳು ಹಾಲು ಕುಡಿತಿದ್ದಾಗ ಅವುಗಳ ಅದು ಎರಡನೇ ಬಾರಿನೂ ಭಿಕ್ಷೆ ಬೇಡಬೇಡ ಅಂದರು. ಏನು ಮಾಡಬೇಕು, ಇವನು ಹಸು ತಡ್ಕೊಳಕ್ಕಾಗ್ತಿಲ್ಲ. ಆಗ ಕರುಗಳು ಜಾಸ್ತಿ ಹಾಲನ್ನು ಕುಡಿದು ಆ ಒಂದು ನೊರೆ ಬರ್ತಲ್ಲ, ಆ ಕರುವಿನ ಬಾಯಲ್ಲಿ ಆ ನೊರೆಯನ್ನು ಕುಡಿದು ಹೊಟ್ಟೆ ತುಂಬಿಸ್ಕೊತಿದ್ದ ಅಂತ ಅವನ ಚರಿತ್ರೆಯಲ್ಲಿ ಬರುತ್ತೆ. ಎಂಜಿಲನ್ನು ತಿಂದರೆ ಆಗ ಅದು ಎಂಜಿಲು ಅಲ್ವರಿ, ನಾವು ಹಸುವಿನ ಆ ಒಂದು ಇದು ಭಾಗ ತುಂಬ ಪವಿತ್ರವಾದಾದರೆ ಹಸುವಿನ ಬಾಯನ್ನು ಮುಟ್ಟಬಾರ್ದು ಅಂತ ಹೇಳ್ತಾರೆ. ಹೀಗೆ ಎಂಜಲನ್ನು ತಿಂದರೆ, ಯಾವುದೇ ಒಂದು ಇದನ್ನು ಎಂಜಲನ್ನು ತಿಂದರೆ ಬುದ್ಧಿನಾಶ ಆಗತ್ತೆ ಅಂತ ಗುರುಗಳು ಅದನ್ನೂ ನಿಷೇಧ ಮಾಡಿಬಿಡ್ತಾರೆ. ಕೊನೆಗೆ ಏನು ಮಾಡೋಕ್ಕೂ ತೋಚದೆ ಎಕ್ಕದ ಗಿಡದಲ್ಲಿ ಸ್ವಲ್ಪ ಹಾಲು ಜಿನುಗಿಸ್ತಾ ಇರುತ್ತೆ. ನಮಗೆ ಗೊತ್ತಲ್ಲ, ಎಕ್ಕದ ಗಿಡದ ಒಂದು ಎಲೆ ತೆಗೆದಾಗ ಹಾಲು ಬರುತ್ತೆ ನೋಡಿ, ಬೆಳ್ಳಗೆ ಹಾಲಿನಂತೆ ಬರುತ್ತಲ್ಲ, ಅದನ್ನು ನೋಡಿ ಒಂದು ಎಲೆಯನ್ನು ದೊನ್ನೆ ಮಾಡಿಕೊಂಡು ಕುಡದೇ ಬಿಟ್ಟ. ಹಸಿವು ಅನ್ನೋದು ಮನುಷ್ಯನಿಗೆ ಭಯಂಕರವಾದಂತಹ ನೋವು ತಂದು ಕೊಡುತ್ತೆ. ಏನು ಮಾಡ್ತಿದ್ದೀನಿ ಅನ್ನುವ ಪರಿವೇನೇ ಇಲ್ಲದಂತೆ ಮಾಡುತ್ತೆ. ಆಗ ಅವನ ಹಸು ಎಲ್ಲಿ ಹೋಯ್ತೋ, ಗುರುಗಳು ಎಲ್ಲೋ, ಏನು ಕಣ್ಣು ಕಾಣದಾಗಿ ಕುರುಡನಾಗಿ ಬಿದ್ದು ಹೋಗ್ತಾನೆ ಎಕ್ಕೆಯ ಹಾಲನ್ನು ಕುಡಿದ ಮೇಲೆ. ಆಗ ಗುರುಗಳು ಮತ್ತೆ ಓಡಿ ಬರ್ತಾರೆ ಶಿಷ್ಯನಿಗೆ. ಇಷ್ಟು ಪರೀಕ್ಷೆ ಮಾಡ್ತಾರೆ. ಒಂದು ವಿದ್ಯೆಯನ್ನು ಕೊಡಬೇಕಾದ್ರೆ ಗುರುಗಳು ಅಂದರೆ ಅದು ಅಧ್ಯಾತ್ಮ ವಿದ್ಯೆ ಅಷ್ಟು ಸುಲಭ ಅಲ್ಲ. ಇವತ್ತಿನ ದಿನ ನಾನಿವತ್ತು ಒಂದು ಪ್ರಶ್ನೆ ಕೇಳ್ತೀನಿ, ಈ ಕ್ಷಣ ಉತ್ತರ ಕೊಡಿ ಅಂತ ನಾವು ಕೇಳ್ತೀವಿ. ಆದರೆ ಒಂದು ಪ್ರಶ್ನೆನ 10 ವರ್ಷಗಳ ಕಾಲ ಜೋಪಾನ ಮಾಡಿ ಇಟ್ಕೊಂಡು ನಮಗೆ ಯಾವತ್ತು ಯೋಗ್ಯತೆ ಬರುತ್ತೋ ಅವತ್ತು ಗುರುಗಳು ನಮಗೆ ಕೊಡ್ತಾರೆ. ಆದರೆ ಇವತ್ತಿನ ದಿನದಲ್ಲಿ ಹಾಗಲ್ಲ. ಈಗ ಕೇಳ್ತೀವಿ ಪ್ರಶ್ನೆ, ಈ ಕ್ಷಣ ನಮಗೆ ಉತ್ತರ ಬರಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಜೀವನ ನಡೀತಾ ಇದೆ. ಆದರೆ ಅದು ಯಾವತ್ತೂ ಒಳ್ಳೆಯದಲ್ಲ ಅಂತ ಉಪಮನ್ಯು ಹೇಳ್ತಾನೆ. ಅಂಥ ಕುರುಡನಾಗಿ ಬಿದ್ದೋದಾಗ ಗುರುಗಳು ಓಡಿ ಬರ್ತಾರೆ, ಸಾಕು ಇವನಿಗೆ ಮಾಡಿದ ಪರೀಕ್ಷೆ ಅಂತ ಹೇಳಿ. ಆ ಹಾಳು ಬಾವಿಗೆ ಅವನು ಮನೆಗೆ ಬರಬೇಕು ಅಂತ ಬರ್ತಾ ಒಂದು ಹಾಳು ಬಾವಿಯಲ್ಲಿ ಕಣ್ಣು ಕಾಣದೆ ಬಿದ್ದು ಹೋಗಿರ್ತಾನೆ ಉಪಮನ್ಯು. ಆಗ ಆ ಒಂದು ಗುರುಗಳು ಬಂದು ಲಾಠಿನ ಹಿಡ್ಕೊಂಡು ಬಂದು ಹೇಳ್ತಾರೆ, ಉಪಮನ್ಯು ಅಂತ ಕೂಗ್ತಾ ಬರ್ತಾರೆ. ಆ ಧ್ವನಿಯಲ್ಲಿ ಅವರ ಆರ್ಥತೆಯ ಒಂದು ಪ್ರೀತಿಯನ್ನು ಕೇಳಿಯೇ ಉಪಮನ್ಯುವಿಗೆ ಅತ್ಯಂತವಾಗಿ ಒಂದು ಧೈರ್ಯ ಬರುತ್ತೆ. ಆಗ ಅವನು ತನ್ನ ಶಿಷ್ಯನ ದುರವಸ್ಥೆಯನ್ನು ಕಂಡ ಅವರು ಅಶ್ವಿನಿ ದೇವತೆಗಳನ್ನು
ನೀನು ಸ್ತೋತ್ರ ಮಾಡುವಂತ ಗುರುಗಳು ಅಪ್ಪಣೆ ಕೊಡ್ತಾರೆ. ಇವನೇ ಮುಂಚೆ ಮಾಡ್ಬೋದಿತ್ತಲ್ಲ, ಈಗ ಬಿದ್ದ ತಕ್ಷಣ ಕಣ್ಣು ಹೋದರೆ ಎಲ್ಲ ಮಹರ್ಷಿಗಳು ಎಂಥ ಗುರು ಸೇವೆ ಮಾಡಿದವನು ಇಲ್ಲ, ಗುರುಗಳ ಆಜ್ಞೆ ಇಲ್ಲದೆ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಿರ್ಲಿಲ್ಲ ಹಿಂದಿನ ಶಿಷ್ಯರುಗಳು. ಅಂತಹ ಗುರು ಭಕ್ತಿಯನ್ನ ನಾವು ಉಪಮನ್ಯುವಿನಿಂದ ಕಲಿಬೇಕು. ನಾವು ಹಾಗಲ್ಲ ರೀ, ನಮ್ಮ ಸಣ್ಣ ಸಣ್ಣ ವಿಷಯದಕ್ಕೆ ನಾವು ದೊಡ್ಡ ದೊಡ್ಡ ವಿಷ್ಣು ಸಹಸ್ರನಾಮಗಳನ್ನು ಬಳಸ್ಕೊಂಡು ಬಿಡ್ತೀವಿ. ಆದರೆ ಗುರುಗಳ ಆಜ್ಞೆ ಇಲ್ಲದೆ ಲೌಕಿಕಕ್ಕಾಗಿ ಭಗವಂತನ ನಾಮವನ್ನ, ಆ ಭಗವದ್ ಭಕ್ತರನ್ನ ಪ್ರಾರ್ಥನೆಯನ್ನು ಮಾಡಬಾರ್ದು. ಆ ಗುರುಗಳ ಆಜ್ಞೆಯಿಂದ ನಾವು ಬರಬೇಕು ಅನ್ನೋದನ್ನ ಅವನು ತೋರಿಸಿಕೊಡ್ತಾನೆ. ಆಗ ಅಶ್ವಿನಿ ದೇವತೆಗಳನ್ನ ಪ್ರಾರ್ಥನೆ ಮಾಡ್ದ, ಬಂದೇ ಬಿಟ್ರು. ಅಶ್ವಿನಿ ದೇವತೆಗಳು ಅವನಿಗೆ ಮತ್ತೆ ಕಣ್ಣನ್ನ ಕೊಟ್ಟು ಇದರಿಂದ ಅವನು ಗುರುಕೃಪೆಗೆ ಪಾತ್ರನಾದ. ಇವನೇ ಮುಂದೆ ಶಿವಸಹಸ್ರನಾಮವನ್ನ ರಚಿಸಿ ಶಿವನನ್ನ ಮೆಚ್ಚಿಸಿ ವರವನ್ನ ಪಡೆದ ಉಪಮನ್ಯು. ಇಂತಹ ಉತ್ತಮ ಶಿಷ್ಯರ ಗುರುಗಳು ನಮ್ಮ ಧೌಮ್ಯರು ಅಂತ ಹೇಳುವುದಕ್ಕೆ ನಮಗೆ ಬಹಳ ಹೆಮ್ಮೆ ಇರಬೇಕು ರೀ. ಪುರೋಹಿತರು ಅಂದರೆ ಹೇಗಿರಬೇಕು ಅನ್ನೋದನ್ನು ಧೌಮ್ಯರು, ಆ ಯಜಮಾನ ಎಂಥ ಹೀನ ಸ್ಥಿತಿಯಲ್ಲಿರಲಿ, ಉನ್ನತ ಸ್ಥಿತಿಯಿರಲಿ, ಮಧ್ಯಮ ಸ್ಥಿತಿಯಲ್ಲಿರಲಿ, ಒಮ್ಮೆ ಅವರನ್ನು ಒಪ್ಪಿಕೊಂಡ ಮೇಲೆ ಅವರನ್ನು ಯಾವುದೇ ಕಾರಣಕ್ಕೂ ಬಿಡುವ ಮಾತೇ ಇಲ್ಲ. ಆ ರೀತಿಯಲ್ಲಿ ಅವರನ್ನು ಅನುಸರಿಸಿ ಅವರು ಇವರನ್ನು ಅನುಸರಿಸುವಂತೆ ಇವರು ಅವರಿಗೆ ಅನುಗ್ರಹ ಮಾಡ್ತಾರೆ ಅನ್ನೋದನ್ನು ನಾವು ಧೌಮ್ಯ ಮಹರ್ಷಿಗಳ ಬಗ್ಗೆ ನಾವು ಕಿಂಚಿತ್ ನಮ್ಮ ಯಥಾಯೋಗ್ಯವಾಗಿ ತಿಳಿದೀವಿ. ಇದು ಧೌಮ್ಯ ಋಷಿ ಅಂತರ್ಗತ, ಮುಖ್ಯ ಪ್ರಾಣ ಅಂತರ್ಗತ. ಶ್ರೀ ಕೃಷ್ಣಾರ್ಪಣಮಸ್ತು.